ಸಾಧ್ಯ ಇಲ್ಲ. ಎಷ್ಟು ಗೊತ್ತಲ್ಲ ಆದ್ರೆ ಮುಂದುವರಿದ ಭಾಗವಾಗಿ ಇವತ್ತು ಕೋಚಿಂಗ್ ಎಷ್ಟು ಗೊತ್ತಾ ನಿಮ್ಗೆ? ಒಂದು ಕೋಚಿಂಗ್ ಕ್ಲಾಸ್ ಎಷ್ಟು ಮೇಡಮ್? ಒಂದು ಕೋಚಿಂಗ್ 15 ಲಕ್ಷ 20 ಲಕ್ಷ ಜಾಸ್ತಿ ಇರುತ್ತೆ ಮೇಡಮ್. ಮೇಡಮ್ ಸರ್, ಇಂತ ಕೋಚಿಂಗ್ ಸೆಂಟರ್ ಗಳಿಂದನೇ ಇವತ್ತಿನ ಈ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. ಕೋಚಿಂಗ್ ಕ್ಲಾಸ್ ಈ ಅನಾಹುತ ನಡೆದಿದ್ರೆ, ಈ ಅಕ್ರಮಗಳು ನಡೆದಿದ್ರೆ, ಈ ಭ್ರಷ್ಟಾಚಾರ ನಡೆದಿದ್ರೆ, ಈ ಕೋಚಿಂಗ್ ಸೆಂಟರ್ಗಳ ಏನು ದುಡ್ಡಿನ ಹಾಪ ಇತ್ತು ದುಡ್ಡನ್ನ ಮಾಡಕ್ಕೋಸ್ಕರ ಇವತ್ತು ಪ್ಯಾಕೇಜ್ಗಳಲ್ಲಿ ದುಡ್ಡನ್ನ ವಸೂಲಿ ಮಾಡಿ ಇವತ್ತಿನ ಈ ಭ್ರಷ್ಟ ವ್ಯವಸ್ಥೆಗೆ ಕಾರಣರಾಗಿದ್ರೆ ಕೋಚಿಂಗ್ ಸೆಂಟರ್ಗಳೇ ಕಾರಣ. ಎಲ್ಲಿ ಆಗಿದೆ ಅದು ಭ್ರಷ್ಟಾಚಾರ? ಯಾವ ಹಾಸ್ಟೆಲ್ಗಳಾಗಿದೆ ಅಂದ್ರೆ ಯಾವ ಕೋಚಿಂಗ್ ಸೆಂಟರ್ಗಳಿದ್ದೋ ಆ ಕೋಚಿಂಗ್ ಸೆಂಟರ್ನ ಹೆಡ್ಗಳಿಗೆ ಈ ವಾಟ್ಸಾಪ್ಗಳು ಬಂದಿರತಕ್ಕಂಥದ್ದು. ಆ ಹೆಜ್ಗಳಿಂದನೇ ಈ ಅನಾಹುತಗಳಾಗಿರ್ತಕ್ಕಂಥದ್ದು. ಅದನ್ನ ಮಟ್ಟ ಹಾಕ್ಬೇಕಾದಂತ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೂ ಇದೆ, ಕೇವಲ ಸರ್ಕಾರಗಳ ಮೇಲೆ ಮಾತ್ರ ಅಲ್ಲ. ಯಾಕೆ ಅಂತಂದ್ರೆ ಇವತ್ತು ಸಿಬಿಐ ತನಿಖೆ ಕೊಟ್ಟಿದ್ವಿ. ಒಬ್ಬ ನಮ್ಮ ಸ್ನೇಹಿತರು ಹೇಳಿದ್ರು ನ್ಯಾಯಾಂಗ ತನಿಖೆಗೆ ನಾನು ವೆಲ್ಕಮ್ ಮಾಡ್ತೀನಿ. ಪ್ರದೀಪ್ ಅವರೇ ಸಿಬಿಐ ತನಿಖೆ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಅದಕ್ಕೆ ಫ್ರಸ್ಟ್ರೇಷನ್. ಫಸ್ಟ್ ಟೈಮ್ ಆದ್ರೆ ಏನೋ ಆಗಿದೆ. ಪ್ರದೀಪ್ ಸರ್, ನಾವು ನೀವು ಹೋಗ್ಬಿಟ್ಟು ಅಲ್ಲಿ ಪಾಟ್ನಾದಲ್ಲಿ, ಆ ಕೋಟಾದಲ್ಲಿ ಅಥವಾ ರಾಜಸ್ಥಾನದ ಸಿಕಾರ್ನಲ್ಲಿ ಹೋಗಿ ನಾವೆಲ್ಲರೂ ಹೋಗಿ ದುರ್ಬಿನ್ ಇಟ್ಕೊಂಡು ಎಲ್ಲಾಯ್ತು ಅಂತಲ್ಲ. ಸಿಬಿಐನೇ ಇದು ಫಸ್ಟ್ ಟೈಮ್ ಆದ್ರೆ ಯಾರು ಬರ್ತಾರೆ ನೋಡೋಣ, ಇದ್ರ ಹಿಂದೆ ಯಾವ ಜಾಲ ಇದೆ ನೋಡೋಣ, ಇದರಲ್ಲಿ ಈ ಥರದ ಕೋಚಿಂಗ್ ಮಾಫಿಯಾ ಎಷ್ಟಿದೆ ನೋಡೋಣ ಅಂತ ವೇಟ್ ಮಾಡ್ಬೋದಾಗಿತ್ತು. ಸರ್, ಇದು ಪದೇ ಆಗ್ತಾ ಇದೆ. ಎವ್ರಿ ಇಯರ್ ಯು ಟೇಕ್ ಎನಿ ಎಕ್ಸಾಮ್ಸ್. ನೀವು ರೈಲ್ವೆ ಎಕ್ಸಾಮ್ಸ್ ತಗೊಳ್ಳಿ, ನೀವು ಯಾವುದೇ ಎಕ್ಸಾಮ್, ನೀಟ್ ತಗೊಳ್ಳಿ, ಇಲ್ಲ ಯಾವ್ದಾದ್ರು ಒಂದ್ ನಿಮಿಷ ತಗೊಳ್ಳಿ. ಸಾಲಗಳನ್ನ ಪ್ರಾರಂಭ ಅದನ್ನು ಮಾತಾಡೋಣ. ಮಾಡೋದಲ್ಲ. ಒಂದ್ ನಿಮಿಷ ಯುಟಿ ಫಾರ್ ನೀವೆಲ್ಲ ಮಾತಾಡಂಗಿಲ್ಲ. ವಿಷಯಾಂತರ ಮಾಡೋದು ಬೇಡ. ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಒಂದ್ ನಿಮಿಷ, ವಿಷಯಾಂತರ ಬೇಡ. ನಾವು KPS ಇದು ನೋಡಿದೀವಿ, ಅದಲ್ಲ. ಈಗ ನನ್ನ ಪಾಯಿಂಟ್ ಏನು ಗೊತ್ತಾ ಸರ್, ಪದೇ ಆಗ್ತಾ ಇದೆ. ಒಂದ್ಸಲ ಆದರೆ ಏನೋ ಆಗ್ಬಿಟ್ಟಿದೆ, ಇದನ್ನು ಮಟ್ಟ ಹಾಕಬೇಕು ಅನ್ನೋಂಥದ್ದು ಬರುತ್ತೆ. ಪದೇ ಆಗ್ತಾ ಇದ್ರು ಕೂಡ ಆ ವ್ಯವಸ್ಥೆಯನ್ನು ಸರಿಪಡಿಸದೆ ಆ ನಿರ್ಲಕ್ಷ್ಯ ತೋರುವುದು, ಈ ಥರ ಅವ್ಯವಹಾರಗಳನ್ನು ಮಾಡಿರೋರನ್ನ ಈ ಡಿಪಾರ್ಟ್ಮೆಂಟಿಂದ ತೆಗೆದು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹಾಕೋದು ಸರ್, ಇವೆಲ್ಲ ಏನು ಸರ್? ಅಂದರೆ ಇದರ ಜಾಲ ತುಂಬ ದೊಡ್ಡದಿದೆ. ಇದನ್ನು ಬಗೀತಾ ಹೋದರೆ ಇದು ಭಾಳ ಜನರ ಬುಡಕ್ಕೆ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಸರ್ ಈ ತನಿಖೆಯಲ್ಲಿ ಏನಾಯ್ತು ಎತ್ತಾಯ್ತು ಅಂತ ಪದೇ CBIನ ಬರ್ತಾರೆ. ಅದರ ರಿಪೋರ್ಟ್ನ ಸರ್ಕಾರಕ್ಕೆ ಕೊಡ್ತಾರೆ. ಅಲ್ಲಿಗೆ ಮುಗೀತು. ಅಲ್ಲಿ ಯಾವ ನ್ಯಾಯನೂ ಇಲ್ಲ, ಅಲ್ಲಿ ಯಾವ ವ್ಯವಸ್ಥೆಯ ಬದಲಾವಣೆನೂ ಇಲ್ಲ. ನಾನು ಕಾಂತ್ ಕುಮಾರ್ ಅವರು ಏನು ಕೋರ್ಟ್ ಮಾಡಿದ್ರು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅದನ್ನ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ, ನಾಳೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಈ ದೇಶದ ಅತ್ಯಂತ ಹೈಯೆಸ್ಟ್ ಫೋರಮ್ ಆಫ್ ದಿ ಎನ್ಕ್ವೈರಿ ಯಾವ್ದಾರಪ್ಪ ಆಫೀಸ್ ಅಂದ್ರೆ ಅದು CBI. ಅದು ಕೊಟ್ಟಿದ್ದೀವಿ. ಅದಾಗಬಾರ್ದು. ನ್ಯಾಯಾಂಗ ತನಿಖೆ ಖಂಡಿತ ಮಕ್ಕಳ ವಿಚಾರದಲ್ಲಿ ರಾಜಕೀಯ ಬೇಡ. ಮಕ್ಕಳ ವಿಚಾರದಲ್ಲಿ ರಾಜಕೀಯ ಬೇಡ. ಪ್ರದೀಪ್ ಅವರೇ, ನನ್ನ ಪಾಯಿಂಟ್ ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನು ಏನ್ ಹೇಳ್ತಿದ್ದೀನಿ ನಿಮ್ಗೆ ಅರ್ಥ ಆಗ್ತಾ ಇದೆ? ನಾನು ಹೇಳ್ತಿರೋದು CBI ಬಗ್ಗೆ ತಕರಾರಿಲ್ಲ ಕೊಟ್ಟಿರೋದು. ನೀವು ಹೇಳಿದ ಹಾಗೆ ಅತ್ಯುನ್ನತವಾದಂತ ತನಿಖಾ ಸಂಸ್ಥೆ. ಆದರೆ ಈ ಹಿಂದೆ 2024ರಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಇದೇ CBI ತನಿಖೆ ಮಾಡಿತ್ತು. ಎಲ್ಲಿದೆ ರಿಪೋರ್ಟ್? ಒಂದ್ ನಿಮಿಷ, ರಿಪೋರ್ಟ್ ಎಷ್ಟು ಜನ 24 ಗಂಟೆಯಲ್ಲಿ ಬಂದು ಅವ್ರು ಅರೆಸ್ಟ್ ಮಾಡಿ ಹಾಕಿದ್ರೆ ಏನಾಯ್ತು? 3 ವರ್ಷ ಸಿದ್ದರಾಮಯ್ಯ ಸರ್ಕಾರ ಬಂದು ಏನಾಯ್ತು? ತನಿಖಾ ಸಂಸ್ಥೆಗಳ ಮೇಲೆ ಹೇಳಿ ಮೇಡಮ್. ನೀವು ಮಾತಾಡೋ ಬರದಲ್ಲಿ ಎಷ್ಟು ತಪ್ಪು ಮಾಡ್ತಿದ್ದೀರಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರದೀಪ್, ಒಂದ್ ನಿಮಿಷ. PSI ಹಗರಣದ ತನಿಖೆಯಲ್ಲಿ ನೇತಾಕ್ತಿವಿ ಅಂತಂದ್ರು ಇನ್ನೂ ಆಗಿಲ್ಲ. ಕರೆಕ್ಟ್ ಐಡು ಆಗ್ರಿ. ಏನು ಆಗಿಲ್ಲ. ಒಂದು ಸಿಂಗಲ್ ಹೆಜ್ಜೆ ಮುಂದಕ್ಕೆ ತಪ್ಪು. ನಾನು ಅದರಲ್ಲಿ ಅಡ್ವೊಕೇಟ್ ಇದ್ದೀನಿ. ತಪ್ಪು.